ಬೆಂಗಳೂರಿನ ಕಾಡುಗೋಡಿಯಲ್ಲಿ ಬಾಲಕಿ ವೆನಿಲ್ಲಾ ಕೊಲೆ ಪ್ರಕರಣ ಬಟಾ ಬಯಲಾಯಿತು. ಇನ್ಸ್ಪೆಕ್ಟರ್ ರಂಗಸ್ವಾಮಿ ಕಳ್ಳಾಟ. ಕೇಸ್ ಹಳ್ಳ ಹಿಡಿಸಲು ಇನ್ಸ್ಪೆಕ್ಟರ್ ರಂಗಸ್ವಾಮಿ ಮುಂದಾಗಿದ್ದ ಅನ್ನೋದು ಗೊತ್ತಾಗಿದೆ. ಟಿವಿ9 ನಲ್ಲಿ ಇನ್ಸ್ಪೆಕ್ಟರ್ ಕಳ್ಳಾಟದ ಎಕ್ಸ್ಕ್ಲೂಸಿವ್ ಸುದ್ದಿ. ರಿಯಲ್ ಎಸ್ಟೇಟ್ ಕಾರಣಕ್ಕೆ ಕಳ್ಳಾಟಕ್ಕೆ ಮುಂದಾಗಿದ್ದ ರಂಗಸ್ವಾಮಿ. ರಿಯಲ್ ಎಸ್ಟೇಟ್ ಕಂಪನಿಯನ್ನ ಹೊಂದಿರುವ ಆರೋಪಿ ಕುಟುಂಬ. ಮೋಹನ್ ಜೊತೆ ಅನೇಕ ವರ್ಷಗಳಿಂದ ರಂಗಸ್ವಾಮಿಗೆ ದೋಸ್ತಿ ಇತ್ತು. ಈ ಹಿಂದೆ ಕೆಲಸ ಮಾಡಿದ್ದ ಜಾಗದಿಂದಲೂ ಕೂಡ ಇಬ್ರು ಕುಚಿಕು ಸ್ನೇಹಿತರು. ಹಾಗಾಗಿ ಪ್ರಕರಣವನ್ನ ಮುಚ್ಚಿ ಹಾಕೋದಕ್ಕೆ ರಂಗಸ್ವಾಮಿ ಇಲ್ಲಿ ಪ್ಲಾನ್ ಮಾಡಿದ್ದ ಅನ್ನೋದು ಗೊತ್ತಾಗಿದೆ. ವೆನಿಲ್ಲಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರಂಭದಲ್ಲಿ ಬಹಳ ನಿರ್ಲಕ್ಷ್ಯವನ್ನ ಪೊಲೀಸರು ವಹಿಸಿದ್ರು ಅನ್ನೋ ಆರೋಪ ಕೇಳಿಬಂದಿತ್ತು. ವೆನಿಲ್ಲಾ ತಂದೆಯ ಕಾರಣದಿಂದಾಗಿ ಪ್ರಕರಣದ ಸತ್ಯ ಇದೀಗ ಹೊರಗೆ ಬಂದಿತ್ತು. ಆರೋಪಿಗಳ ಕಳ್ಳಾಟ, ಪೊಲೀಸರ ಜೊತೆಗೆ ಅವರ ಲಿಂಕ್ ಹೇಗಿತ್ತು ಅನ್ನೋದು ಜಗಜ್ಜಾಹೀರಾಗ್ತಾ ಇದೆ. ಮೋಹನ್ ಜೊತೆ ರಿಯಲ್ ಎಸ್ಟೇಟ್ ನಲ್ಲಿ ಭಾಗಿಯಾಗಿದ್ರ ಪಿಐ. ಈ ಋಣಕ್ಕೋಸ್ಕರ ಕೊಲೆಗಾರ ಮೋಹನ್ ಬೆನ್ನಿಗೆ ನಿಂತ್ಕೊಂಡ್ರ. ಮೋಹನ್ಗಾಗಿಯೇ ಕೊಲೆ ಕೇಸನ್ನ ದಾಖಲಿಸಲು ಹಿಂದೇಟನ್ನ ಹಾಕಿದ್ರ. ಮೃತ ಬಾಲಕಿ ತಂದೆ ಭೇಟಿ ಮಾಡಿರಲಿಲ್ವಂತೆ ಇನ್ಸ್ಪೆಕ್ಟರ್. ಕಾಟಾಚಾರಕ್ಕೆ ಯುಡಿಆರ್ ಕೇಸನ್ನ ದಾಖಲಿಸಿ ರಂಗಸ್ವಾಮಿ ಸುಮ್ಮನಾಗಿದ್ರು. ಆರೋಪಿಗಳು ನಿರೀಕ್ಷಣಾ ಜಾಮೀನು ಪಡೆದ್ರು, ಸುಮ್ಮನಿದ್ರು ಪಿಐ. ಸಾವಿನ ಬಗ್ಗೆ ಮಾಹಿತಿಯನ್ನೇ ಪಡೆಯದೆ ರಂಗಸ್ವಾಮಿ ಇಲ್ಲಿ ಅಸಡ್ಡೆಯನ್ನ ತೋರಿಸಿದ್ರು. ಸದ್ಯ ಇನ್ಸ್ಪೆಕ್ಟರ್ ವಿರುದ್ಧವೂ ಕೂಡ ತನಿಖೆಯನ್ನ ಇಲಾಖೆ ಶುರು ಮಾಡಿದೆ. ರಿಯಲ್ ಎಸ್ಟೇಟ್ ಲಿಂಕ್ ಇತ್ತು. ಮೋಹನ್ ಜೊತೆಗೆ ಇವರು ಫ್ರೆಂಡ್ ಆಗಿದ್ರು. ಹಿಂದೆ ಆತನಿಂದ ಏನೋ ಸಹಾಯ ಆಗಿದೆ. ಆ ಒಂದು ಕೃತಜ್ಞತೆಗೋಸ್ಕರ ಸ್ನೇಹಿತನಿಗೆ ಸಮಸ್ಯೆ ಆಗಬಾರದು ಅಂತ ಹೇಳಿ ಇಂತಹ ದೊಡ್ಡ ಪ್ರಕರಣವನ್ನೇ ಮುಚ್ಚಿ ಹಾಕುವುದಕ್ಕೆ ರಂಗಸ್ವಾಮಿ ಯತ್ನವನ್ನ ಪಟ್ಟಿತ್ತು. ಇತ್ತ ಬಾಣಸವಾಡಿ ಎಸಿಪಿ ನೇತೃತ್ವದಲ್ಲಿ ತನಿಖೆ ಚುರುಕುಗೊಂಡಿದೆ. ಬಾಲಕಿ ಕೊಲೆ ಕೇಸ್ ತನಿಖೆಗೆ ಬರೋಬ್ಬರಿ 8 ತಂಡಗಳ ರಚನೆ. ನಾನಾ ಆಯಾಮಗಳಲ್ಲಿ ತನಿಖೆಯನ್ನ ನಡೆಸ್ತಾ ಇರುವಂತಹ ಪೊಲೀಸರು. ಅತ್ತ ಕೊಲೆಗಾರ ಮೋಹನ್ ಗಂಟೆಗೊಂದು ಗಳಿಗೆಗೊಂದು ಹೇಳಿಕೆಯನ್ನ ಕೊಡ್ತಿದ್ದಾನೆ. ಆತನ ಹೇಳಿಕೆಯಲ್ಲಿ ಸಾಮ್ಯತೆ ಇಲ್ಲ, ಸತ್ಯ ಇದೆಯಾ ಅದು ಕೂಡ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಆತ ತನ್ನ ಸ್ಟೇಟ್ಮೆಂಟ್ಗಳನ್ನು ಚೇಂಜ್ ಮಾಡ್ತಿದ್ದಾನೆ. ಹೀಗಾಗಿ ವೈಜ್ಞಾನಿಕವಾಗಿಯೂ ಹೆಚ್ಚು ಒತ್ತು ಕೊಟ್ಟು ತನಿಖೆಯನ್ನು ಮಾಡೋದಕ್ಕೆ ತನಿಖಾ ತಂಡಗಳು ಮುಂದಾಗಿವೆ. ಈತನ ಹೇಳಿಕೆಗಳ ಮೇಲೆ ನಂಬಿಕೆ ಬರಲಿಲ್ಲ ಅಂದರೆ ಟೆಕ್ನಿಕಲಿ ತನಿಖಾ ತಂಡ ಮುಂದಾಗುತ್ತೆ ಪ್ರಕರಣದ ಸತ್ಯವನ್ನು ಮತ್ತಷ್ಟು ಹೊರತೆಗೆಯೋದಕ್ಕೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡುವುದಕ್ಕೆ ನಮ್ಮ ಪ್ರತಿನಿಧಿ ರಾಜಪ್ಪ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ವೆನಿಲ್ಲಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ನಿರ್ಲಕ್ಷ್ಯ ಯಾವ ಪರಿ ಇತ್ತು ಅನ್ನೋದನ್ನು ನಾವು ನೋಡಿದ್ವಿ. ಒಂದಷ್ಟು ಮಂದಿಗೆ ತಲೆದಂಡ ಕೂಡ ಆಗಿದೆ. ಈಗಾಗಲೇ ತನಿಖೆಯೂ ಕೂಡ ಆರಂಭ ಆಗಿರುವುದರಿಂದ ಪ್ರಮುಖವಾಗಿ ಈ ರಂಗಸ್ವಾಮಿ ಪಾತ್ರದ ಬಗ್ಗೆ ಒಂದಷ್ಟು ಸತ್ಯಗಳು, ಅದು ಪೊಲೀಸ್ ಇಲಾಖೆ ಬೆಚ್ಚಿ ಬೀಳುವಂತಹ ಸತ್ಯಗಳು ಹೊರಬರ್ತಿದೆ ಈಗ. ಮಧುಶ್ರೀ, ಬೆಂಗಳೂರಲ್ಲಿರುವಂತಹ ಹೆಚ್ಚಿನ ಇನ್ಸ್ಪೆಕ್ಟರ್ಗಳು ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ಭಾಗಿಯಾಗಿರೋದು ಹೊಸ ವಿಷಯ ಏನಲ್ಲ. ಈ ಹಿಂದೆಯಿಂದಲೂ ಕೂಡ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಅವರಿಗೆ ಕೇಸ್ ಆದರೆ ಅವರಿಗೆ ಸಹಾಯ ಮಾಡುವಂಥದ್ದಾಗಿರ್ಬೋದು, ಈ ರೀತಿಯಾದಂಥ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಆದರೆ ಬೆಳಕಿಗೆ ಕೆಲವು ಪ್ರಕರಣಗಳು ಬರ್ತಾ ಇದ್ದಾವೆ. ಆದರೆ ಕೊಲೆ ಅನ್ನುವಂಥದ್ದು ಇಡೀ ಎಕ್ಸ್ಟ್ರೀಮ್ ಆದಂತಹ ಕ್ರೈಮ್, ಅಂದರೆ ಅದನ್ನು ಯಾರೂ ಕೂಡ ಕ್ಷಮಿಸೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ 6 ವರ್ಷದ ಒಂದು ಬಾಲಕಿ ಕೊಲೆ ಕೇಸಲ್ಲಿ ಇನ್ಸ್ಪೆಕ್ಟರ್ ಸಹಾಯ ಮಾಡಿದ್ರ ಅನ್ನುವಂಥ ಸಂಗತಿ ಸದ್ಯಕ್ಕೆ ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿರುವಂಥದ್ದು. ಕೊಲೆ ಮಾಡಿದಂತಹ ಆರೋಪಿಗೆ ಯಾಕೆ ಇಷ್ಟೆಲ್ಲ ಸಪೋರ್ಟ್ ಅನ್ನು ಮಾಡಿ ಕಾಟಾಚಾರಕ್ಕೆ ಯುಡಿಆರ್ ಅನ್ನು ದಾಖಲು ಮಾಡಿದ್ರು ಅನ್ನುವಂತಹ ಪ್ರಶ್ನೆ ಕೂಡ ಇದ್ದಿರುವಂಥದ್ದು. ಇದಕ್ಕೆ ಉತ್ತರ ಎಂಬಂತೆ ರಂಗಸ್ವಾಮಿ ಅದರ ಜೊತೆಗೆ ಆರೋಪಿ ಮೋಹನ್ ಏನಿದ್ದಾರೆ ಅವರಿಬ್ಬರೂ ಕೂಡ ಗೆಳೆಯರು ಅನ್ನುವಂತಹ ಒಂದಿಷ್ಟು ಮಾಹಿತಿ ಸಿಗ್ತಾ ಇದೆ. ಅಂದ್ರೆ ಏನೇ ಗೆಳೆಯರಾದ್ರೂ ಕೂಡ ಒಂದಿಷ್ಟು ಕರ್ತವ್ಯ ಪ್ರಜ್ಞೆಯನ್ನ ಮೆರಿಬೇಕಾಗತ್ತೆ. ಆದ್ರೆ ಅದೆಲ್ಲವನ್ನ ಕೂಡ ಬದಿಗೊತ್ತು ಆತನಿಗೆ ಸಹಾಯ ಮಾಡುವಂತಹ ನಿಟ್ಟಿನಲ್ಲಿ ಒಂದು ಯುಡಿಆರ್ ಕೇಸನ್ನು ದಾಖಲು ಮಾಡಿಕೊಂಡ್ರು. ಆರೋಪಿ ಪರವಾಗಿ ಇನ್ಸ್ಪೆಕ್ಟರ್ ರಂಗಸ್ವಾಮಿ ನಿಂತಿದ್ರು ಅನ್ನುವಂತಹ ವಿಚಾರಗಳು ಕೂಡ ಸದ್ಯಕ್ಕೆ ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಇದು ಒಂದು ಕಡೆ ಆದ್ರೆ, ಆರೋಪಿ ಮೋಹನ್ ಏನಿದ್ದಾನೆ ಆತ ಬಾಲಕಿ ವೆನಿಲ್ಲಾ ಕೊಲೆ ಕೇಸಲ್ಲಿ ದಿನಕ್ಕೊಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾನೆ. ಆತನ ಹೇಳಿಕೆಗೆ ಪೊಲೀಸರೇ ಒಂದು ರೀತಿಯಾಗಿ ಬೆಚ್ಚಿ ಬಿದ್ದಿದ್ದಾರೆ. ಅಂದ್ರೆ ಸದ್ಯಕ್ಕೆ ವೈಟ್ಫೀಲ್ಡ್ ಡಿವಿಷನ್ ನಿಂದ ಈ ಕೇಸ್ ಬಾಣಸವಾಡಿ ಸಬ್ ಡಿವಿಷನ್ ಎಸಿಪಿ ವಹಿಸಿಕೊಂಡಿದ್ದಾರೆ. ಅವರು ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ದಿನಕ್ಕೊಂದು ಹೇಳಿಕೆಯನ್ನು ಕೊಡ್ತಾ ಇರುವಂತದ್ದು ಸಾಕಷ್ಟು ತಲೆನೋವು ತಂದಿರುವಂತದ್ದು. ಆ ಹಿನ್ನೆಲೆಯಲ್ಲಿ
ಕೇಸನ್ನು ಅವನ ಹೇಳಿಕೆಯ ಹೊರತಾಗಿ ಒಂದಿಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಮೂಲಕವಾಗಿ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಪೊಲೀಸರು ಮುಂದಾಗಿರುವಂಥದ್ದು. ಹಾಗಾಗಿ ಕೂಲಂಕುಷವಾದಂತಹ ವಿಚಾರಣೆಯನ್ನ ಪೊಲೀಸರು ಮುಂದುವರೆಸಿರುವಂಥದ್ದು. ಈ ಸಂದರ್ಭದಲ್ಲಿ ಪೊಲೀಸರ ಕಳ್ಳಾಟದ ಜೊತೆಗೆ ಮೋಹನ್ರ ಒಂದು ರೀತಿಗೆ ದಿನಕ್ಕೊಂದು ವ್ಯತಿರಿಕ್ತ ಹೇಳಿಕೆ ಏನಿದೆ ಅದು ಕೂಡ ಪೊಲೀಸರಿಗೆ ತಲೆನೋವಾಗಿ ಪರಿಣಮಿಸಿರುವಂಥದ್ದು. ಮಧುಶ್ರೀ, ಧನ್ಯವಾದ ರಾಜಪ್ಪ ತಮ್ಮೆಲ್ಲ ಮಾಹಿತಿಗಾಗಿ.